ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಚುನಾವಣೆಯನ್ನ ಗೆಲ್ಲಬೇಕು ಅಂದ್ರೆ ಏನು ಅರ್ಹತೆ ಅಂದ್ರೆ ಹಣನ, ಜನನ, ಗುಣನ ಅಂದ್ರೆ ಇವತ್ತೆಲ್ಲ ಬೇಕು. ಆದರೆ ಒಂದು ಕೈ ಮೇಲು ಅಂದ್ರೆ ಹಣ, ಆ ನಂತರದಲ್ಲಿ ಜನ, ಗುಣ ಎಲ್ಲ ಕೌಂಟ್ ಆಗಲ್ಲ. ರಾಜಕೀಯ ಹಂಗೆ ಆಗೋಯ್ತಿದೆ. ಆದ್ರೆ ಕೆಲವರು ತಾವು ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೆಯವ್ರು ಗೆಲ್ಲಬೇಕು ಅಂತ ರಾಜಕೀಯ ಮಾಡ್ಕೊ ಬಂದವ್ರು ಸಾಕಷ್ಟು ಜನ ಇದ್ದಾರೆ. ಎಸ್, ಆಬ್ವಿಯಸ್ಲಿ ತಮ್ಲೆ ನೋಡಿರ್ತೀರಾ, ಬಿಜಿ ನೋಡಿರ್ತೀರಾ. ಸಂತೋಷ್ ಲಾಡ್, ಸಿಎಂ ಸಂತೋಷ್ ಲಾಡ್. ಏನಪ್ಪ ಇದು ಇದಕ್ಕಿದ್ದಂಗೆ? ಈ ಕಡೆ ಡಿ ಕೆ ಶಿವಕುಮಾರ್ ಒದ್ದಾಡ್ತಾವ್ರೆ ಸಿಎಂ ಆಗ್ಬೇಕು ಅಂತ, ಯಾವಾಗ ಪ್ರಮಾಣ ವಚನ ಅಂತ ಲೆಕ್ಕಾಚಾರಗಳು ನಡೀತಾವೆ. ಸತೀಶ್ ಜಾರಕಿಹೊಳಿ ಅವ್ರು ಓಡಾಡ್ತಾವ್ರೆ. ಇನ್ನೊಂದು 10 ಜನಕ್ಕೆ ಒಳಗೊಳಗೆ ಆಕಾಂಕ್ಷೆ ಇದೆ. ಇದರ ನಡುವೆ ಸಂತೋಷ್ ಲಾಡ್ ಸಿಎಂ ಆಗ್ಬೇಕು, ಇದು ನಾವ್ ಹೇಳಿದ್ದಲ್ಲ. ಫಸ್ಟ್ ಈ ಬೈಟ್ ಕೇಳಿಸ್ಕೊಳ್ಳಿ. ಛತ್ರಪತಿ ಶಿವಾಜಿ ಮಹಾರಾಜ ನಮ್ಮ ದೇವರು, ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ವಂಶಜರು ಅಂತ ಹೇಳಿ ನಾವೆಲ್ಲ ಒಂದೇ ಅಂತ ಹೇಳಿ ಯಾವಾಗ ನಾವು ಒಂದೇ ಛಾತಿನಲ್ಲಿ ಬರ್ತೇವಲ್ಲ, ಒಂದೇ ವಿಚಾರದಲ್ಲಿ ಬರ್ತೇವಲ್ಲ, ಖಂಡಿತವಾಗಿ ನಾವು ಸಮಾಜವನ್ನು ಕಟ್ತೀವಿ. ಕೇವಲ ಭವನ ಅಷ್ಟೇ ಅಲ್ಲ, ಸಾಹೇಬರು ಸಿಎಂ ಕೂಡ ಆಗಬಹುದು. ಅವಾಗ ಸಾಹೇಬ್ ಸಿಎಂ ಕೂಡ ಆಗಬಹುದು. ನಮ್ಮ ಕರ್ನಾಟಕದಲ್ಲಿ ಸುಮಾರು 60 ರಿಂದ 70 ಲಕ್ಷ ಸಮಾಜ ಇದೆ. ಎಲ್ಲ ಒಂದೇ, ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ರಿ? ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ಲ? ಖಂಡಿತವಾಗಿ ಆಗ್ತಿದ್ದ ಆ ಯೋಗ್ಯತೆ ಸಾಹೇಬರಲ್ಲಿ ಇದೆ. ಎಸ್ ವೀಕ್ಷಕರೇ, ಇದು ಶಿವಮೊಗ್ಗದಲ್ಲಿ ಗೋಸಾಯಿ ಮಠದ ಮಂಜುನಾಥ ಭಾರತಿ ಸ್ವಾಮೀಜಿ ಅವರು ಹೇಳಿರುವಂತ ಹೇಳಿಕೆ. ಇಡೀ ರಾಜ್ಯದಲ್ಲಿ 60 ರಿಂದ 70 ಲಕ್ಷ ನಾವಿದೀವಿ ಮರಾಠರು, ನಾವೆಲ್ಲ ಒಟ್ಟಾಗ್ಬಿಟ್ರೆ ಸಂತೋಷ್ ಲಾಡ್ ಸಿಎಂ ಆಗ್ತಾರೆ ಅಂತ. ಇದು ಹೊಸ ಚರ್ಚೆಯನ್ನ ಹುಟ್ಟಾಕಿದೆ. ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ, ಅವ್ರಿಗೆ ಆಗದಿರೋರು ಹೇಳ್ಬೋದೇನೋ. ಆದ್ರೆ ಸಂತೋಷ್ ಲಾಡ್ ಯಾಕಾಗಬಾರದು ಅನ್ನೋ ಚರ್ಚೆಗಳು. 2004ರಲ್ಲಿ ಮೊದಲ ಬಾರಿಗೆ ಸಂಡೂರಲ್ಲಿ JDS ಇಂದ ಗೆದ್ಕತ್ತಾರೆ. ಆನಂತರದಲ್ಲಿ ಆ ಕ್ಷೇತ್ರ ಮೀಸಲು ಕ್ಷೇತ್ರ ಆಗುತ್ತೆ. ತಮಗೆ ಗೊತ್ತಿರುವಂತ ನಂಬಿಕಸ್ಥ ತುಕಾರಾಮ್ ಅವ್ರನ್ನ ಕರ್ಕ ಬಂದ್ಬಿಟ್ಟು ನೀನ್ ನಿಂತ್ಗಳಯ್ಯ, ನಾನು ಹೋಯ್ತೀನಿ ಅನ್ಬಿಟ್ಟು ಕ್ಷೇತ್ರ ಬಿಟ್ಬಿಟ್ಟು ಕಲ್ಗಟ್ಟಿಗೆ ಹೋಗ್ತಾರೆ. ಕಾಂಗ್ರೆಸ್ ಇಂದ ನಿಂತ್ಕೋತಾರೆ. ಆ ನಂತರದ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗ್ತಾರೆ. ಬೇರೆ ರಾಜ್ಯದಲ್ಲಿ ಯಾರ ಸಂಕಷ್ಟಕ್ಕೆ ಸಿಗಾಕೊಂಡ್ರು, ಇತ್ತೀಚಿನ ರೈಲು ದುರಂತ ಆಗಿರ್ಬೋದು, ಕೇದಾರ್ನಾಥ ಆಗಿರ್ಬೋದು, ದುರಂತಗಳಾಗಿರ್ಬೋದು, ಫಸ್ಟ್ ಸಿದ್ದರಾಮಯ್ಯ ಅವ್ರಿಗೆ ನೆನಪಾಗದೆ ಸಂತೋಷ್ ಲಾಡ್. ಹೋಗಯ್ಯ ಅಲ್ಲಿಗೆ, ಯಾರು ಸಂಕಷ್ಟಕ್ಕೆ ಸಿಲ್ಕೋರು ಎಲ್ಲರಿಗೆ ನೆರವಿಗೆ ನಿಂತ್ಕೋ, ಕರ್ನಾಟಕಕ್ಕೆ ವಿಶೇಷ ಸಹಾಯವಾಣಿ ಮಾಡು, ಅವ್ರ ನೆರವಿಗೆ ನಿಂತ್ಕೋ ಅಂತ. ಸೈ ಸಂತೋಷ್ ಲಾಡ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕಂದ್ರೆ ಎಲ್ಲವನ್ನ ಸ್ಪೋರ್ಟಿವ್ ಆಗಿ ತಗೋತಾರೆ. ಅವರು ಸ್ಪೋರ್ಟ್ಸ್ ಮ್ಯಾನ್, ಕ್ರಿಕೆಟರು ಬೇಸಿಕಲಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಮೊಹಮ್ಮದ್ ಅಜರುದ್ದೀನ್ ಸಂತೋಷ್ ಲಾಡು ತುಂಬಾ ಬೆಸ್ಟ್ ಫ್ರೆಂಡ್ಸು. IPL ಫ್ರಾಂಚೈಸಿನೂ ತಗೊಳಕ್ ಹೋಗಿದ್ರಂತೆ. ಹೀಗಾಗಿ ಎಲ್ಲವನ್ನ ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ಳುವಂತ ಗುಣ ಸಂತೋಷ್ ಲಾಡ್ ಅವ್ರಿಗಿದೆ. ವಿದ್ಯೆ, ವಿವೇಕ, ವಿನಯ, ಪ್ಯಾಷನ್, ಫ್ಯಾಷನ್, ಡೆಡಿಕೇಶನ್ ಎಲ್ಲದರಲ್ಲೂ ಮುಂದಿರ್ತಾರೆ. ಎಸ್ಪೆಷಲಿ ಸಂತೋಷ್ ಲಾಡ್ ಅವರು ಇತ್ತೀಚೆಗೆ ಹೆಚ್ಚಾಗಿ ಗುರುತಿಸ್ಕೊಂಡಿದ್ದು ಬಿಜೆಪಿಗೆ ಟ್ಯಾಂಕ್ ಕೊಡೋದ್ರಲ್ಲಿ. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ನೇರವಾಗಿ ಗಟ್ಟಿ ಧ್ವನಿಯಲ್ಲಿ ಡಾಕ್ಯುಮೆಂಟ್ಸ್, ಸ್ಟ್ಯಾಟ್ಸ್ ಸಮೇತ ಯಾರಾದ್ರೂ ನೇರವಾಗಿ ಗುಡುಕ್ತಾರೆ ಅಂದ್ರೆ ಸಂತೋಷ್ ಲಾಡ್ ಮಾತ್ರ. ಅವಾಗ ಎಷ್ಟಿತ್ತು ಡಾಲರು, ಇವಾಗ ಯಾಕೆ ಇಷ್ಟ ಆಯ್ತು? GDP ಅವಾಗ ಎಷ್ಟಿತ್ತು, ಇವಾಗ ಯಾಕೆ ಇಷ್ಟ ಆಯ್ತು? ಒಂದೇ ಒಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡಕ್ ಹೇಳಿ ನಿಮ್ ಪ್ರಧಾನಿ ಅವ್ರಿಗೆ, ನಾನು ಪ್ರಶ್ನೆ ಕೇಳ್ತೀನಿ ಅಂತ ಗಟ್ಟಿ ಧ್ವನಿಯಲ್ಲಿ. ಯಾಕಂದ್ರೆ ತಮಗೆ ಕ್ಲಾರಿಟಿ ಇದೆ, ಏನ್ ಕೇಳಬೇಕು, ಏನ್ ಹೇಳಬೇಕು, ಏನ್ ಮಾಡ್ಬೇಕು ಅಂತ. ಈ ಗಟ್ಟಿ ಧ್ವನಿಯಲ್ಲಿ ಸಂತೋಷ್ ಲಾಡ್ ಗುರುತಿಸ್ಕೋತಾರೆ. ಅಷ್ಟೇ ಯಾಕ್ರಿ, ಬೇರೆ ದೇಶದ ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟು ನಿರರ್ಗಳವಾಗಿ ಇಂಗ್ಲಿಷ್ನಲ್ಲಿ ಗುರುತಿಸಿ ಅಂತ ಮಾತಾಡ್ಕೊ ಬನ್ನಿ ಅಂದ್ರೆ ಬಡ್ದು ಬಾಯಿಗೆ ಹಾಕ ಬರ್ತಾರೆ. ಇತ್ತೀಚೆಗೆ ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ ಕರ್ನಾಟಕದ ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು. ಇಡೀ ದೇಶದಲ್ಲೇ ಸಾಕಷ್ಟು ಸುದ್ದಿ ಆಗಿತ್ತು. Apart from IT, we have got BT, biotechnology also is tremendously doing well in Karnataka. And I take this opportunity to thank my CM. Basically, we have done 5 programs, which is very important. I should state on this table. We spend around about $12 billion per annum. We are giving as a social security to the commoner today. So because of that, our GDP has increased. This is a phenomenal program where the whole world has to look into. ಹೀಗಾಗಿ ಸಂತೋಷ್ ಲಾಡ್ ಯಾಕೆ ಸಿಎಂ ಆಗಬಾರದು ಅಂತ ಗೋಸಾಯಿ ಮಠದ ಮಂಜುನಾಥ ಭಾರತಿ ಸ್ವಾಮೀಜಿ ಅವರು ಕರೆ ಕೊಟ್ಟವ್ರೆ. ವಿದ್ಯಾವಂತರು ರಾಜಕೀಯಕ್ಕೆ ಬರಬೇಕು ಅಂತಾರೆ. ಬಂದವ್ರೆ, ಸಚಿವರಾಗವ್ರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಾರ್ಮಿಕ ಇಲಾಖೆ ಸಚಿವರಾದ ಬಳಿಕ ಇಡೀ ದೇಶದಲ್ಲೇ ಅಮೂಲಾಗ್ರ ಬದಲಾವಣೆಗಳನ್ನ ಸಂತೋಷ್ ಲಾಡ್ ತರ್ತಿದ್ದಾರೆ. ಹೀಗಾಗಿ ಅವರು ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಚರ್ಚೆಯನ್ನ ಹುಟ್ಟು ಹಾಕಿದೆ ಸ್ವಾಮೀಜಿಗಳ ಹೇಳಿಕೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಯಾರು ಸಿಎಂ ಆದ್ರೆ ಕರ್ನಾಟಕ ಅದ್ಭುತವಾದ ಹಾದಿಯಲ್ಲಿ ಸಾಗುತ್ತೆ ಅಂತ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.